ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ನಾನಿವತ್ತು ನೀಡಲ್ ನಂಬರ್ 10.075 mm ಯೂಸ್ ಮಾಡ್ತಾ ಇದ್ದೀನಿ. ಸುರುವಿಗೆ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಆಗ ಈ ಥ್ರೆಡ್ ಫಿಕ್ಸ್ ಆಗ್ತದೆ. ಮತ್ತು 2 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ ಈ ರೀತಿಯಲ್ಲಿ. ನೆಕ್ಸ್ಟು ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿ ಅಲ್ಲೇ ಪಕ್ಕದಲ್ಲೇ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ನಾನು ಇವತ್ತು ಈ ಕುಚ್ಚನ್ನು 2 ವೆರೈಟಿಯಲ್ಲಿ ತೋರಿಸ್ಲಿಕ್ಕಿದ್ದೀನಿ. ಒಂದು ವಿತ್ ಬೀಡ್, ಇನ್ನೊಂದು ವಿದೌಟ್ ಬೀಡ್. ಈ ಡಿಸೈನ್ ಬಾರ್ಡರ್ ಡಿಸೈನ್ನಾಗೇನು ಯೂಸ್ ಮಾಡಿಕೊಳ್ಬೋದು, ತುಂಬ ಈಸಿಯಾಗಿದೆ. ಈಗ ಡಬಲ್ ಕ್ರೋಶೆ ಆಯಿತಾ, ಒಂದು ಸತಿ ಚೈನ್ ಸ್ಟಿಚ್ ಹಾಕೋಣ, ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ. ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಹಾಕಿಕೊಳ್ಳೋಣ. ಸಾಕು, ಇಷ್ಟೇ. ಒಂದು ಚೈನ್ ಸ್ಟಿಚ್ಚು, ಒಂದು ಬೀಡ್ ಹಾಕಿ ಬೀಡ್ ಲಾಕ್. ಇದನ್ನಿಲ್ಲೇ ಪಕ್ಕದಲ್ಲೇ ಪೀಕಾಟ್ ಮಾಡಿಕೊಳ್ಳೋಣ ಈ ರೀತಿಯಾಗಿ. ಈ ರೀತಿಯಲ್ಲಿ ವರ್ಕ್ ಕಾಣಿಸ್ತಿದೆ ನೋಡಿ. ಇನ್ನು ಒಂದು ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಒಂದು ಚೈನ್ ಸ್ಟಿಚ್ ಹಾಕಿ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿಕೊಂಡು ಎಲ್ಲಿಗೆ ಬರ್ತದೆ ನೋಡಿ ಅಲ್ಲ ಗೊತ್ತಾ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಇದು ಬೇಗ ಮಾಡಿ ಮುಗೀತದೆ ಸೀರೆ ಮೇಲೆ. ಈ ಡಿಸೈನು ತುಂಬ ಸುಲಭವಾಗಿದೆ. ಈ ಡಿಸೈನು ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಇದಕ್ಕೆ ಕುಚ್ಚು ಬೇಕು ಅಂತ ಇಲ್ಲ, ಬಾರ್ಡರ್ ಡಿಸೈನ್ ಆಗಿ ಯೂಸ್ ಮಾಡ್ಬೋದು. ಒಂದು ಚೈನ್ ಸ್ಟಿಚ್ ಹಾಕ್ಕೊಂಡೆ, ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡಿಕೊಳ್ಳೋಣ. ಬೀಡನ್ನು ತೆಗೆದುಕೊಂಡು ಬೀಡು ಒಳಗಡೆ ಇನ್ಸರ್ಟ್ ಮಾಡಿಬಿಟ್ಟು ಒಂದು ಬೀಡ್ ಲಾಕ್ ಹಾಕಿಕೊಳ್ಳೋಣ. ಇನ್ನೊಂದು ಪೀಕಾಟ್ ಮಾಡಿಕೊಳ್ಳೋಣ ಈ ಡಬಲ್ ಕ್ರೋಶದ ಗ್ಯಾಪಿನಲ್ಲಿ. ನೆಕ್ಸ್ಟು ಒಂದು ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ನೆಕ್ಸ್ಟು ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿಕೊಂಡು ಎಲ್ಲಿಗೆ ಬರ್ತದೆ ಅಂತ ಈ ರೀತಿಯಲ್ಲಿ ಹಿಡಿದು ನೋಡಿ ಅಲ್ಲ ಗೊತ್ತಾ ಎಕ್ಸಾಕ್ಟ್ ಪಾಯಿಂಟಿಗೆ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಇದನ್ನು ವಿದ್ ಬೀಡೂ ಮಾಡ್ಕೋಬೋದು, ವಿದೌಟ್ ಬೀಡೂ ಮಾಡ್ಕೋಬೋದು. ನಾನು 2 ವೆರೈಟಿಯಲ್ಲೂ ಮಾಡಿಬಿಟ್ಟು ತೋರಿಸ್ತೀನಿ. ವಿದೌಟ್ ಬೀಡು ಕೊನೆಯಲ್ಲಿ ಮಾಡಿ ತೋರಿಸ್ತೀನಿ. ಒಂದು ಚೈನ್ ಸ್ಟಿಚ್ಚು, ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡಿಕೊಳ್ಳೋಣ. ಬೀಡ್ ಹಾಕ್ಕೊಂಡು ಚೈನ್ ಸ್ಟಿಚ್ ಹಾಕಿಕೊಂಡೆ, ಬೀಡ್ ಲಾಕ್ ಆಯಿತು. ಇನ್ನು ಪೀಕಾಟ್ ಮಾಡಿಕೊಳ್ಳೋಣ ಈ ಗ್ಯಾಪಿನಲ್ಲಿ. ಇದೇ ರೀತಿ ಪೂರ್ತಿ ವರ್ಕ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ನಾನು ಮಾಡ್ತಾ ಹೋಗ್ತೇನೆ ಇದೇ ರೀತಿಯಲ್ಲಿ. ಇಷ್ಟು ಉದ್ದಕ್ಕೆ ವಿದ್ ಬೀಡಲ್ಲಿ ನಾವು ಮಾಡಿಕೊಂಡ್ವಾ. ಇನ್ನು ಇವಾಗ ನೆಕ್ಸ್ಟ್ ವಿದೌಟ್ ಬೀಡಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ ಆ್ಯಸ್ ಯೂಶ್ವಲ್, ಅದೆಲ್ಲ ಸೇಮ್ ಬರ್ತದೆ. ಚೈನ್ ಸ್ಟಿಚ್ ಹಾಕ್ಕೊಂಡಾಗಿತ್ತಲ್ವಾ, ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿಕೊಂಡು ಎಲ್ಲಿಗೆ ಬರ್ತದೆ ನೋಡಿ ಅಲ್ಲ ಗೊತ್ತಾ. ಅದು ಫಸ್ಟಿಗೆಲ್ಲ ಮಾಡ್ತಿದ್ವಲ್ಲ ಡಬಲ್ ಕ್ರೋಶೆ, ಅದೇ ರೀತಿಯಲ್ಲಿ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಇಲ್ಲಿ ಈಗ ನಾವು ಏನು ಮಾಡ್ತಿದ್ವಿ, ಬೀಡ್ ಹಾಕ್ಲಿಕ್ಕಿರುವಾಗ ಒಂದು ಚೈನ್ ಸ್ಟಿಚ್ ಹಾಕೋತಿದ್ವಿ, ನೆಕ್ಸ್ಟ್ ಚೈನ್ ಸ್ಟಿಚ್ ಹಾಕೋತಿರಲಿಲ್ಲ, ಬೀಡ್ ಹಾಕೋತಿದ್ವಿ. ಅದರ ಬದಲು ಡೈರೆಕ್ಟು 3 ಚೈನ್ ಸ್ಟಿಚ್ಚೇ ಹಾಕಿಕೊಳ್ಬೇಕು ಇಲ್ಲ ಗೊತ್ತಾ. ಇದು ಬೀಡ್ ಇಷ್ಟಪಡದೇ ಇರುವವರು ಈ ರೀತಿಯಾಗಿ ಮಾಡಿಕೊಂಡು ಮಾಡ್ಕೋಬೋದು ಇಲ್ಲ ಗೊತ್ತಾ. ಪೀಕಾಟ್ ಇನ್ನು ಸೇಮು ಒಂದು ಚೈನ್ ಸ್ಟಿಚ್ಚು, ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಸ್ಟಿಚ್ ಹಾಕಿಕೊಂಡು ಪೀಕಾಟ್ ಮಾಡಿಕೊಳ್ಳಿಕ್ಕೆ. 3 ಚೈನ್ ಸ್ಟಿಚ್ ಆಯಿತಾ, ಪೀಕಾಟ್ ಮಾಡಿಕೊಳ್ಳೋಣ ಈ ರೀತಿಯಾಗಿ.
ನೆಕ್ಸ್ಟು ಒಂದು ಚೈನ್ ಸ್ಟಿಚ್, ಸೂಜಿ ಮೇಲೆ ದಾರ ಸುತ್ತಿಕೊಂಡು ಎಲ್ಲಿಗೆ ಬರ್ತದೆ ನೋಡಿ ಡಬಲ್ ಕ್ರೋಶೆ. ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡೋಣ. ಇವಾಗ ಕೊನೆಯಲ್ಲಿ ಪೀಕಾಟ್ ಹಾಕೊಂಡ್ವ, ನಾವಲ್ಲಿ ಸ್ಟಾರ್ಟಿಂಗಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ ಅದೇ ರೀತಿ ಇಲ್ಲಿ ಕೂಡ ಹಾಗೆ ಡಬಲ್ ಕ್ರೋಶೆ ಹಾಕಿಕೊಂಡು ವರ್ಕನ್ನು ಎಂಡ್ ಮಾಡಿಕೊಳ್ಳೋಣ. ಈ ಡಿಸೈನಲ್ಲಿ ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ ಡಬಲ್ ಕ್ರೋಶೆ ಬರ್ತದೆ. ಡಬಲ್ ಕ್ರೋಶೆ ಆಯಿತಾ? ಇನ್ನು 1 ಅಥವಾ 2 ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ಳೋಣ. ನಾನು 2 ಚೈನ್ ಸ್ಟಿಚ್ ಹಾಕ್ಕೊಂಡೆ, ಇನ್ನು ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಂಡೆ. ಇನ್ನು ಇದಕ್ಕೆ ಗ್ಲೂ ಹಾಕಿ ಬ್ಯಾಕ್ ಸೈಡು ಸ್ಟಿಕ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಸ್ಟೆಪ್ಪು ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ನಿಮಗೆ ಸಿಂಗಲ್ ಸ್ಟೆಪ್ಪು ಸಾಕು ಅಂತಂದರೆ ಇಷ್ಟಕ್ಕೇ ವರ್ಕ್ ಎಂಡ್ ಮಾಡ್ಕೋಬೋದು. ವಿದ್ ಬೀಡ್ಸ್ ಹೀಗೆ ಹಾಕ್ಕೊಳ್ಳೋದು, ವಿದೌಟ್ ಬೀಡ್ಸ್ ಈ ರೀತಿಯಲ್ಲಿ ಬರ್ತದೆ. ನಾವಿಲ್ಲಿ ಇನ್ನೊಂದು ಕಲರ್ ಥ್ರೆಡ್ಡನ್ನು ಆ್ಯಡ್ ಮಾಡಿಕೊಳ್ಳೋಣ. ಈ ಡಬಲ್ ಕ್ರೋಶೆಯ ತುದಿಯಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಈ ಥ್ರೆಡ್ಡನ್ನು ಆ್ಯಡ್ ಮಾಡಿಕೊಳ್ಳೋಣ. ಈ ಡಬಲ್ ಕ್ರೋಶೆದ ತುದಿಯಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡಾಗ ಈ ಥ್ರೆಡ್ ಫಿಕ್ಸ್ ಆಯ್ತಲ್ವ. ಇನ್ನು 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3. ಇದು ಇಲ್ಲಿಗೆ ಬರ್ತದೆ ನೋಡಿ, ಇಲ್ಲ ಗೊತ್ತಾ? 3 ಸಾಕಾಗೋದಿಲ್ಲ, ಒಂದೊಂದೇ ಹಾಕ್ಕೊಳ್ಳೋಣ. 4 ಚೈನ್ ಸ್ಟಿಚ್ ಹಾಕಿ ಇಲ್ಲಿ ಒಂದು ಚೈನ್ ಸ್ಟಿಚ್ ಗ್ಯಾಪ್ ಕೊಟ್ಟು, ಒಂದು ಚೈನ್ ಸ್ಟಿಚ್ ಗ್ಯಾಪ್ ಕೊಟ್ಟಿದ್ವಲ್ಲ ಆ ಗ್ಯಾಪಿನೊಳಗಡೆಗೆ ಬಂದುಬಿಟ್ಟು ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಬೇಕು. ಈ ರೀತಿಯಲ್ಲಿ ಇದರ ಮೇಲ್ಗಡೆ ಈ ರೀತಿಯಲ್ಲಿ ಬರ್ತದೆ ನೋಡಿ. ಇನ್ನೀಗ ನೆಕ್ಸ್ಟು 4 ಚೈನ್ ಸ್ಟಿಚ್ಚು. 1 2 3 4. ಈ ಒಂದು ಚೈನ್ ಸ್ಟಿಚ್ ಇದು ಗ್ಯಾಪ್ ಇತ್ತಲ್ವ, ಇಲ್ಲಿ ಈ ಗ್ಯಾಪಿಗೆ ಬಂದುಬಿಟ್ಟು ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ನೋಡಿ ಒಂದು ರೀತಿ ಪುಟ್ಟ ಆರ್ಚಿನ ರೀತಿಯಲ್ಲಿ ಕಾಣಿಸ್ತಾ ಇದೆ, ಕಾಣ್ತದ? ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಆಗ ಬೀಡಿನ ಮೇಲೆ ಬರುವಾಗ ಒಂದು ರೀತಿ ಆರ್ಚಿನ ರೀತಿಯಲ್ಲಿ ಕಾಣಿಸ್ತದೆ ನೋಡಿ. ತುಂಬ ಈಸಿಯಾಗಿದೆ ನೋಡಿ, ಈ ರೀತಿಯಾಗಿ ಕಾಣಿಸ್ತದೆ ವರ್ಕ್. ಬೇಗ ಬೇಗ ಮಾಡಿ ಮುಗೀತದೆ ಈ ಡಿಸೈನು. ಬೇಕಾದರೆ ಇಲ್ಲ ಗೊತ್ತಾ ಕೂಡ ಬೀಡ್ ಆ್ಯಡ್ ಮಾಡ್ಕೋಬೋದು. ನಾನು ಆ್ಯಡ್ ಮಾಡ್ತಾ ಇಲ್ಲ, ಸಿಂಪಲ್ಲಾಗಿ ವರ್ಕನ್ನು ಇಡುವ ಅನ್ನೋ ಕಾರಣಕ್ಕೆ. ನೀವು ಬೇಕಾದರೆ ಆ್ಯಡ್ ಮಾಡಿಕೊಳ್ಬೋದು ಬೀಡನ್ನು. ನಾನು ಆ್ಯಡ್ ಮಾಡ್ತಿಲ್ಲ ಅಷ್ಟೆ. ಸಿಂಗಲ್ ಕ್ರೋಶದ ಮೇಲೆ ಚೈನ್ ಸ್ಟಿಚ್ಚಿನ ಮೇಲೆ ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋದು ಈ ರೀತಿಯಾಗಿ. ಇದೇ ರೀತಿ ನಾನು ಪೂರ್ತಿ ವರ್ಕ್ ಮುಗಿಸ್ತೀನಿ. ಇವಾಗ ವಿದೌಟ್ ಬೀಡ್ ಇದ್ದಲ್ಲಿಯೂ ಮಾಡಿಕೊಳ್ತಾ ಹೋಗೋಣ. ಸೇಮ್ ಹಾಗೇ ಮಾಡಿಕೊಳ್ತಾ ಹೋದರೆ ಆಯಿತು. ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ನಾನು ಒಂದು ಮಾಡಿದ್ದೆ ಫಸ್ಟಿಗೆ, ಇದೀಗ ನೋಡಿ 2 ಮಾಡಿಕೊಂಡೆ. ವಿದ್ ಬೀಡ್ ಮೇಲೆ ಈ ರೀತಿಯಾಗಿ ಕಾಣಿಸಿದರೆ, ವಿದೌಟ್ ಬೀಡ್ ಮೇಲೆ ಈ ರೀತಿಯಲ್ಲಿ ಕಾಣಿಸ್ತದೆ. ನಿಮ್ಮ ಇಷ್ಟ, ಯಾವುದು ಬೇಕಾದರೂ ಚಾಯ್ಸ್ ಮಾಡ್ಕೋಬೋದು. ನಾನಿನ್ನು ವರ್ಕ್ ಲಾಸ್ಟಲ್ಲಿ ಫಿನಿಶ್ ಹೇಗೆ ಮಾಡೋದು ಅಂತ ಹೇಳ್ತೀನಿ.
ಇವಾಗ ಲಾಸ್ಟಲ್ಲಿ ಡಬಲ್ ಕ್ರೋಶೆಯ ತುದಿಯಲ್ಲಿ ಸಿಂಗಲ್ ಕ್ರೋಶೆ ಹಾಕಿಕೊಳ್ಬೇಕು. ಫಸ್ಟಲ್ಲಿ ಕೂಡ ಹಾಗೆ ನಾವು ಡಬಲ್ ಕ್ರೋಶೆ ತುದಿಯಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸ್ಟಾರ್ಟ್ ಮಾಡಿದ್ದಲ್ಲ, ಇಲ್ಲಿ ಲಾಸ್ಟ್ ಕೂಡ ಅದೇ ರೀತಿಯಲ್ಲಿ ಮಾಡ್ಕೊಂಡಿದ್ದೀವಿ ನೋಡಿ. ಇನ್ನು 2 ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ಳೋಣ. ಡಿಸೈನು ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ. ಡಿಸೈನ್ನ ಫೈನಲ್ ಲುಕ್ಕು ಈ ರೀತಿಯಾಗಿ ಕಾಣಿಸ್ತದೆ. ವಿತ್ ಬೀಡು ವಿದೌಟ್ ಬೀಡು 2 ರೀತಿಯಲ್ಲಿಯೂ ನಾನು ಮಾಡಿಬಿಟ್ಟು ತೋರಿಸಿದ್ದೀನಿ. ನಿಮಗೆ ಹೇಗೆ ಬೇಕು ಆ ರೀತಿಯಲ್ಲಿ ಮಾಡಿಕೊಳ್ಬೋದು. ವಿತ್ ಬೀಡಲ್ಲಿ ಆದರೆ ಪುಟ್ಟ ಆರ್ಚಿನಾಗೆ ಕಾಣಿಸ್ತದೆ. ಇದರಲ್ಲಿ ಆ ರೀತಿ ಕಾಣದೆ ಸ್ವಲ್ಪ ಲುಕ್ಕು ಚೇಂಜ್ ಕಾಣಿಸ್ತಾ ಇದೆ ನೋಡಿ. ಇದು ಫ್ರಂಟ್ ಸೈಡ್ ಆದರೆ ಇದು ಬ್ಯಾಕ್ ಸೈಡಲ್ಲಿ ಲುಕ್ಕು ಈ ರೀತಿಯಾಗಿ ಕಾಣಿಸ್ತಾ ಇದೆ. ನಿಮಗೆ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಈ ಡಿಸೈನನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ಥ್ಯಾಂಕ್ ಯು.